ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಕ್ರೈಮ್ ರಿಪೋರ್ಟರ್ ಸುರೇಶ್. ಇತ್ತೀಚಿನ ದಿನಗಳಲ್ಲಿ ಪೊಲೀಸರೇ ಕಳ್ಳತನಗಳಲ್ಲಿ ಭಾಗಿಯಾಗ್ತಿದ್ದಾರೆ, ದರೋಡೆಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಕಮಿಷನರ್ ಕಚೇರಿಯಲ್ಲೇ ಪೊಲೀಸ್ ಒಬ್ಬ ಕಾನ್ಸ್ಟೇಬಲ್, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಕಳ್ಳತನ ಮಾಡಿರುವಂತಹ ವಿಚಾರ ಈಗ ಬೆಳಕಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಮತ್ತೆ ವಾಟ್ಸಪ್ನಲ್ಲೂ ಕೂಡ ನಮ್ಮ ನ್ಯೂಸ್18 ಕನ್ನಡದ ಪೇಜ್ಗಳನ್ನು ನೀವು ನೋಡ್ಬೋದು. ಅಲ್ಲೂ ಕೂಡ ನೀವು ಫಾಲೋ ಮಾಡಿ ಡಿಜಿಟಲ್ ಕಂಟೆಂಟ್ಗಳು, ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೀವು ಅಲ್ಲಿ ಕೂಡ ಪಡಿಬೋದು. ಈಗ ನಾನು ಕಮಿಷನರ್ ಕಚೇರಿಯಲ್ಲೇ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕಳ್ಳತನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ವಿಚಾರಗಳನ್ನು ನೀವು ನಮ್ಮ ನ್ಯೂಸ್ ಚಾನಲ್ನಲ್ಲೇ ನೋಡಿರ್ಬೋದು. ಅಂದರೆ 7 ಕೋಟಿ ದರೋಡೆ ಮಾಡಿರುವಂಥ ವಿಚಾರ ಆಗಿರ್ಬೋದು, ಇತ್ತೀಚೆಗೆ ಬೇರೆ ಬೇರೆ ಆರೋಪಿಗಳು ಈ ರೀತಿಯಾಗಿ ಬೆದರಿಕೆ ಮಾಡುವಂಥದ್ದಾಗಿರ್ಬೋದು, ಪೊಲೀಸರೇ ಈ ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋಂಥ ವಿಚಾರ ಗೊತ್ತಾಗಿತ್ತು. ಈಗ ಕಮಿಷನರ್ ಕಚೇರಿಯಲ್ಲೇ, ಪೊಲೀಸ್ ಕಮಿಷನರ್ ಕಚೇರಿಯಲ್ಲೇ ಅಲ್ಲೇ ಸಿಬ್ಬಂದಿ ಕೆಲಸ ಮಾಡ್ತಿದ್ದಂಥ ಓರ್ವ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಕಳ್ಳತನ ಮಾಡಿರುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಅಂತೇಳಿ ಕಮಿಷನರ್ ಕಚೇರಿಯಲ್ಲಿ ಒಂದು ಪೊಲೀಸ್ ಠಾಣೆ ಬರುತ್ತೆ. ಆ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧನ ಮಾಡಿ ಆತನ ಕಾರನ್ನು ಕೂಡ ಸೀಸ್ ಮಾಡುವಂಥ ಕೆಲಸವನ್ನ ಪೊಲೀಸರು ಮಾಡಿರ್ತಾರೆ. ಆ ಒಂದು ಕಾರನ್ನ ಸೀಸ್ ಮಾಡಿ ಕಮಿಷನರ್ ಕಚೇರಿಯ ಒಂದು ಅಂಡರ್ ಪಾಸ್ನಲ್ಲಿ ಆ ಒಂದು ಕಾರನ್ನ ಪಾರ್ಕ್ ಮಾಡಿರ್ತಾರೆ. ಅಂದರೆ ಸೀಸ್ ಮಾಡಲಾಗಿರುತ್ತಲ್ಲ, ಕಾನೂನಿನ ಪ್ರಕಾರ ಅದನ್ನ ಬಿಡಿಸ್ಕೊಳ್ಳುವಂಥ ಕೆಲಸವನ್ನ ಆರೋಪಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರುತ್ತೆ. ಹೀಗಾಗಿ ಆರೋಪಿಯನ್ನ ಬಂಧನ ಮಾಡಿ ಆ ಒಂದು ಕಾರನ್ನ ಸೀಸ್ ಮಾಡಿ ಇದೇ ಕಮಿಷನರ್ ಕಚೇರಿಯ ಬೇಸ್ಮೆಂಟ್ನಲ್ಲಿ ಆ ಒಂದು ಕಾರನ್ನ ನಿಲ್ಲಿಸುವಂಥ ಕೆಲಸ ಮಾಡಲಾಗುತ್ತೆ. ಆರೋಪಿತ ಜೈಲಿಗೆ ಹೋಗಿ ಜಾಮೀನನ್ನು ತೆಗೆದುಕೊಂಡು ಮತ್ತೆ ಆ ಒಂದು ಕಾರನ್ನ ಇಸ್ಕೊಳ್ಳೋದಕ್ಕೆ ಅಂತೇಳಿ ಕಮಿಷನರ್ ಕಚೇರಿಗೆ ಬಂದಿರ್ತಾನೆ. ಕಚೇರಿಯ ಆ ಒಂದು ಬೇಸ್ಮೆಂಟ್ನಲ್ಲಿ ನಿಂತಿದ್ದಂಥ ಕಾರನ್ನು ಚೆಕ್ ಮಾಡ್ತಾನೆ. ಆ ಒಂದು ಕಾರಿನಲ್ಲಿ ಆತ 11 ಲಕ್ಷ ಹಣವನ್ನು ಇಟ್ಟೋಗಿರ್ತಾನೆ, ಕ್ಯಾಶನ್ನು ಇಟ್ಟೋಗಿರ್ತಾನೆ. ಕಾರನ್ನು ಸೀಸ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕ್ಯಾಶ್ ಸಮೇತ ಪೊಲೀಸರು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಆದರೆ ಜಾಮೀನು ಪಡೆದು ಹೊರಬಂದಂತಹ ಒಂದು ಆರೋಪಿಗೆ ಒಂದು ತನ್ನ ಕಾರಿನಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ಗೊತ್ತಾಗುತ್ತೆ. ಕೂಡಲೇ ಶಾಕ್ ಆಗಿ ಹಿರಿಯ ಅಧಿಕಾರಿಗಳು ಯಾರು ಅದನ್ನು ಬಂಧಿಸಿರ್ತಾರಲ್ಲ, ಇನ್ಸ್ಪೆಕ್ಟರನ್ನು, CCB ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರನ್ನ ಹೋಗಿ ಪ್ರಶ್ನೆ ಮಾಡ್ತಾರೆ. ಏನು ಸರ್, ನೀವು ಅರೆಸ್ಟ್ ಮಾಡಿ ನಮ್ಮನ್ನು ಜೈಲಿಗೆ ಕಳಿಸಿದ್ರಿ, ಕಾರನ್ನ ಸೀಸ್ ಮಾಡಿದ್ರಿ, ಕಾರ್ ಒಳಗಡೆ ಇದ್ದಂಥ 11 ಲಕ್ಷ ನೀವು ಯಾಕೆ ಎತ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾನೆ. ಕೂಡಲೇ ಇನ್ಸ್ಪೆಕ್ಟರ್ ಕೂಡ ಶಾಕ್ ಆಗ್ತಾರೆ, ಏನಾಯ್ತು ಅಂತೇಳಿ CCTV ಫುಟೇಜನ್ನು ಪರಿಶೀಲನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅದೇ ಪೊಲೀಸ್ ಠಾಣೆಯಲ್ಲಿ CCB ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಅನ್ನೋಂಥ ಆ ಒಂದು 11 ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ಆ ಒಂದು ವಿಚಾರವನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಜಬೀವುಲ್ಲಾ ಮನೆಗೆ ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತನ ಮನೆಯ ಬೆಡ್ರೂಮ್ನಲ್ಲಿ ಆತ ಬೆಡ್ ಕೆಳಗಡೆ ಆ ಒಂದು ಹಣವನ್ನು, ಲಕ್ಷ ಹಣವನ್ನು ಜೋಡಿಸಿಡುವಂಥ ಕೆಲಸವನ್ನು ಮಾಡ್ತಾನೆ. ಕೂಡಲೇ ಆತನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ಇದು ಬೇರೆ ಬೇರೆ ಹಣ ಅಂತೇಳಿ ಆತ ತನ್ನ ಆರೋಪವನ್ನು ತಳ್ಳಿ ಹಾಕ್ತಾನೆ. ಆದರೆ ಇಲ್ಲಿ ಸಾಕ್ಷ್ಯಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಈ ರೀತಿಯಾದಂಥ ಕಳ್ಳತನ ಮಾಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಈಗಾಗಲೇ ಈ ಒಂದು ವಿಚಾರವನ್ನು ಕಮಿಷನರ್ವರೆಗೂ ಕೂಡ ತಲುಪಿದೆ. ಈ ಒಂದು ವರದಿಯನ್ನು ಕೂಡ ಆತ ಈ ರೀತಿಯಾಗಿ ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ವರದಿಯನ್ನು ಕೂಡ ಈಗ ಪೊಲೀಸ್ ಕಮಿಷನರ್ಗೆ ವರದಿ ಮಾಡೋದಕ್ಕೆ ಕೂಡ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಪೊಲೀಸರು ಈ ರೀತಿಯಾಗಿ ಭಾಗಿಯಾಗ್ತಿದ್ದಾರೆ, ಕರ್ತವ್ಯ ಲೋಪವನ್ನು ಎಸಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಉತ್ತರ ವಿಭಾಗದಲ್ಲಿ, ಬೆಂಗಳೂರಿನ ಉತ್ತರ ವಿಭಾಗದಲ್ಲೂ ಕೂಡ 4 ಪೊಲೀಸ್ ಸಿಬ್ಬಂದಿಯನ್ನು ಅಮಾನತು ಮಾಡಿ DCP ನೇಮಗೌಡ ಅವರು ಆದೇಶವನ್ನು ಮಾಡಿದ್ದಾರೆ. ಸಂಜಯ್ ನಗರ ಪೊಲೀಸ್ ಠಾಣೆ, ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಹಾಗೂ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇರುವಂಥ ಸಿಬ್ಬಂದಿಯನ್ನು, ಒಟ್ಟು 4 ಸಿಬ್ಬಂದಿಯನ್ನು ಇಲ್ಲಿ ಅಮಾನತು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇಲ್ಲಿ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ನಾಜೀರ್ ಎಂಬ ಕಾನ್ಸ್ಟೇಬಲ್ ಈತನನ್ನು CM ಕಾವೇರಿ ನಿವಾಸದ ಬಳಿ ಬಂದೋಬಸ್ತಿಗೆ ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆದರೆ ಹಿರಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಬಂದೋಬಸ್ತ್ ಮಾಡಪ್ಪ ಅಂತ ಹೇಳಿದ್ರು ಕೂಡ ಅಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ನಿರ್ಲಕ್ಷ್ಯವನ್ನು ತೋರುವಂಥ ಕೆಲಸವನ್ನು ಆತ ಮಾಡಿರ್ತಾನೆ. ಹೀಗಾಗಿ ಆತನನ್ನು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಓರ್ವ ASI ಹಾಗೂ ಒಬ್ಬ ಕಾನ್ಸ್ಟೇಬಲನ್ನು ಕೂಡ, ಹೆಡ್ ಕಾನ್ಸ್ಟೇಬಲನ್ನು ಕೂಡ ಅಲ್ಲಿ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕಂದರೆ ಕೋರ್ಟ್ನಲ್ಲಿ ಒಂದು ಸಮನ್ಸನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿರುತ್ತೆ. ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಗೆ ಸಮನ್ಸ್ ನೀಡಿ ಅವರನ್ನು ಕೋರ್ಟ್ಗೆ ನಿಗದಿತ ಸಮಯಕ್ಕೆ ನೀವು ಹಾಜರುಪಡಿಸಬೇಕು ಅಂತೇಳಿ ಕೋರ್ಟ್ ಸೂಚನೆ ನೀಡಿರುತ್ತೆ. ಆದರೆ ಇವರು ಟೈಮಿಗೆ ಸಾಕ್ಷಿನನ್ನು ಕರೆದುಕೊಂಡು ಹೋಗೋದಿಲ್ಲ, ನಿರ್ಲಕ್ಷ್ಯ ಮಾಡಿರ್ತಾರೆ. ಹೀಗಾಗಿ ಆ ಒಂದು ನಿರ್ಲಕ್ಷ್ಯ ಮಾಡಿರುವಂಥ ಆರೋಪದಡಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ASI ಒಬ್ಬರು ಮತ್ತು PC ಒಬ್ಬರನ್ನು ಕೂಡ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು DCP ನೇಮಗೌಡ ಅವರು ಮಾಡಿದ್ದಾರೆ. ಇದರ ಜೊತೆಗೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಓರ್ವ ವ್ಯಕ್ತಿ ಮಾಡಿದ್ದಾನೆ, ಆತನು ಕೂಡ ASI, ಆತನು ಕೂಡ ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ ಓರ್ವ ದೂರುದಾರ ತನಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತೇಳಿ ದೂರು ಕೊಡೋದಕ್ಕೆ ಬಂದಿರ್ತಾನೆ. ಆದರೆ ಆ ದೂರನ್ನು ತೆಗೆದುಕೊಳ್ಳದೆ ಆತನಿಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡದೆ ಆತನ ಕಳಿಸಿರ್ತಾನೆ. ಯಾವುದೇ ರೀತಿಯಂಥ ದೂರು ದಾಖಲಿಸ್ಕೊಂಡಿರಲ್ಲ. ಜೊತೆಗೆ
ಅಕ್ನಾಲಜ್ಮೆಂಟ್ ಅನ್ನು ಕೂಡ ದೂರುದಾರರಿಗೆ ಕೊಟ್ಟಿರೋದಿಲ್ಲ. ಈ ಒಂದು ವಿಚಾರವನ್ನ ಆ ದೂರುದಾರ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡ್ತಾನೆ. ನೋಡಪ್ಪ, ಪೊಲೀಸರು ನನ್ನ ಸಮಸ್ಯೆ ಅಂತೇಳಿ ಹೋದ್ರೆ ಈ ರೀತಿಯಾಗಿ ನನ್ನನ್ನು ಬೈದು ಕಳಿಸಿದ್ದಾರೆ ಅಂತೇಳಿ ಟ್ವೀಟ್ ಮಾಡಿರ್ತಾರೆ. ಆ ಒಂದು ವಿಚಾರವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ DCP ನೇಮಗೌಡ ಅವರು ಆತನನ್ನು ಕೂಡ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಪೊಲೀಸರನ್ನ ನಂಬಿ ಸಾರ್ವಜನಿಕರು ದೂರು ನೀಡೋದಕ್ಕೆ ಹೋಗ್ತಾರೆ. ಜೊತೆಗೆ ಅವರಿಂದ ನ್ಯಾಯ ಸಿಗುತ್ತೆ ಅಂತೇಳಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಸಾರ್ವಜನಿಕರು ಮಾಡ್ತಾರೆ. ಆದ್ರೆ ಇಲ್ಲಿ ಪೊಲೀಸರೇ ದರೋಡೆಗಳನ್ನ ಮಾಡ್ತಿದ್ದಾರೆ, ಪೊಲೀಸರೇ ಕಳ್ಳತನ ಮಾಡ್ತಿದ್ದಾರೆ. ಪೊಲೀಸರು ಈ ತರ ಹೋದ್ರೂ ಕೂಡ ಸರಿಯಾದಂತ ರೆಸ್ಪಾಂಡ್ ಅನ್ನ ಮಾಡ್ತಿಲ್ಲ. ಜೊತೆಗೆ ಕೆಲಸವನ್ನ ಕೂಡ ಎಲ್ಲೊಂದ್ ಕಡೆ ಲೋಪ ಎಸಗ್ತಿದ್ದಾರೆ. ಹೀಗಾದ್ರೆ ಪೊಲೀಸರನ್ನ ಹೇಗೆ ಜನ ನಂಬಬೇಕು ಅನ್ನೋಂಥ ಇಲ್ಲಿ ಪ್ರಶ್ನೆ ಎದ್ದು ಕಾಣುತ್ತೆ. ಜೊತೆಗೆ ಪೊಲೀಸರನ್ನ ನಂಬಿ ಜನ ಯಾವ ರೀತಿಯಾಗಿ ಸ್ಟೇಷನ್ಗೆ ಹೋಗ್ತಾರೆ, ಇಲ್ಲಿ ಜನರಿಗೆ ಏನು ಸೇಫ್ಟಿ ಇದೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ರೆ ತಪ್ಪಾಗಿರ್ತಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಏನು ಹೇಳ್ತಾರೆ, ಜೊತೆಗೆ ಹಿರಿಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ವೆಂಕಟೇಶ್ವರ ಜೊತೆ ಮಾದೇಶ್, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.